ವೆಲ್ಕಮ್ ಬ್ಯಾಕ್ ಹೇಮು ಸುಮಂತ್ ಲಾಗ್. ಏನಪ್ಪ ಇಷ್ಟು ದಿನ ಲಾಗ್ನ ಅಪ್ಲೋಡ್ ಮಾಡಲಿಲ್ಲ ಅಂತ ಅನ್ಕೋಬೋದು. ಸಾರಿ, ಅಪ್ಲೋಡ್ ಮಾಡೋಕ್ಕಂತ ಆಗಲಿಲ್ಲ, ಅಂದರೆ ಅಷ್ಟು ಟೈಮ್ ಕೂಡ ಸಿಗಲಿಲ್ಲ. ರೀಸನ್ ಏನಪ್ಪ ಅಂತಂದರೆ ಅಪ್ಪ ಅಂದರೆ ನಮ್ಮ ಮಾವ ತೀರೋದ್ರು. ಹಂಗಾಗಿ ತುಂಬಾ ಕೆಲಸ ಆಯಿತು. ಕೆಲಸದ ಮಧ್ಯೆ ಲಾಗ್ ಮಾಡೋಕ್ಕೆ ಇಷ್ಟನೂ ಆಗಲಿಲ್ಲ, ಹಾಗೇನೇ ಮಾಡೋಕ್ಕೆ ತುಂಬಾ ಬೇಜಾರಿತ್ತು. ಹಂಗಾಗಿ ನಾನು ಲಾಗ್ನ ಅಪ್ಲೋಡ್ ಮಾಡಲಿಲ್ಲ. ನೀವು ಅನ್ಕೋಬೋದು ನನ್ನ ಮಕ್ಳಿಗೂ ಕೂಡ ತುಂಬಾ ಹುಷಾರಿರಲಿಲ್ಲ, ಅವ್ರಿಗೂ ಕೂಡ ಅದೇ ಟೈಮ್ ಇಬ್ರಿಗೂ ಜ್ವರ ಮತ್ತು ಇನ್ಫೆಕ್ಷನ್ ಥರ ಆಗಿಬಿಟ್ಟು ಒಬ್ರಿಗೂ ತುಂಬ ಹುಷಾರಿರಲಿಲ್ಲ. ಹಾಗಾಗಿ ನಾನು ಲಾಗ್ನ ಅಪ್ಲೋಡ್ ಮಾಡಲಿಲ್ಲ. ಹಾಗೆಯೇ ನಾನು ಲಾಗ್ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಅಪರೂಪಕ್ಕೆ ಒಂದು ಶಾರ್ಟ್ನ ಅಪ್ಲೋಡ್ ಮಾಡಿದ್ರು ಕೂಡ ನೀವು ತುಂಬಾ ಸಬ್ಸ್ಕ್ರೈಬು ಬಂದಿದೆ, ಲೈಕು ಬಂದಿದೆ, ತುಂಬಾ ಖುಷಿ ಆಗ್ತಿದೆ. ಯಾಕಪ್ಪ ಅಂತಂದರೆ ನಾನು ಫ್ರೀ ಟೈಮಲ್ಲಿ ಹಂಗೆ ಸ್ವಲ್ಪ ನೋಡೋಣ ಅಂತ ಅಪ್ಲೋಡ್ ಮಾಡಿದಾಗೆಲ್ಲ ಸಬ್ಸ್ಕ್ರೈಬ್ ಅಂತ ಬಂದಿದೆ. ಅದನ್ನು ತುಂಬಾ ಖುಷಿ ಆಯಿತು. ಯಾಕಪ್ಪ ಅಂದರೆ ನಾನು ಇಷ್ಟು ಬೇಜಾರಲ್ಲಿ ಇಷ್ಟು ನೋವಲ್ಲಿದ್ದರೂ ಕೂಡ ಹಿಂಗೆ ಲೈಕ್ ಸಿಕ್ತು ಅಂತ ಅಂದರೆ ತುಂಬಾ ಖುಷಿ ಆಯಿತು. ಅನ್ನೋಕ್ಕೂ ಸ್ವಲ್ಪ ಹುಷಾರಿಲ್ಲ, ಅಂದರೆ ನನಗೆ ಟಾನಿಕ್ ಪವರ್ಗೆ ಸ್ವಲ್ಪ ವೀಟ್ ಜಾಸ್ತಿಯಾಗಿ ಕಿವಿಲಿ ಗುಳ್ಳೆ ಥರ ಎದ್ಬಿಟ್ಟಿದೆ. ಹಂಗಾಗಿ ಅದಕ್ಕೆ ಅವ್ನು ಯಾವ ರೀತಿ ಆಡ್ತಾ ಇದ್ದಾನೆ ಅಂದರೆ ಹೇಳೋಕ್ಕಾಗ್ತಿಲ್ಲ. ತುಂಬ ಜನ ಗೊತ್ತಿರ್ಬೋದು, ತುಂಬ ಜನ ಗೊತ್ತೂ ಇಲ್ಲ. ಯಾಕಪ್ಪ ಅಂದರೆ ಅಪ್ಪಂಗೆ ಏನು ಹುಷಾರಿರಲಿಲ್ಲ ಅಂತ ತುಂಬ ಜನಕ್ಕೆ ಗೊತ್ತು. ಅಂದರೆ ಏನಪ್ಪ ಅಂದರೆ ಅಪ್ಪಂಗೆ ಹುಷಾರಿಲ್ಲ ಅಂತೇನಿಲ್ಲ, ಅಪ್ಪ ತುಂಬಾ ಚೆನ್ನಾಗೂ ಇದ್ದರು, ಹೆಲ್ದಿಯಾಗೂ ಇದ್ದರು. ಅಂದರೆ ಅವತ್ತು ಸ್ವಲ್ಪ ಏನಾಯಿತು ಅಂತ ಗೊತ್ತಿಲ್ಲ, ಬಿಸಿಲು ತಾಪ ಜಾಸ್ತಿ ಇತ್ತು, ಸ್ವಲ್ಪ ಲೋ ಬಿ ಪಿ ಮತ್ತು ಹಾರ್ಟ್ ಅಟ್ಯಾಕ್ ಎರಡೂ ಕೂಡ ಜೊತೆಲೇ ಆಗಿದೆ ಅಂತ ಅಂದರು. ಅಂದರೆ ಡಾಕ್ಟರ್ ಕೇಳಿಕ್ಕೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಅಂತ ಅಂದರು. ಅದಕ್ಕೋಸ್ಕರ ನಾವು ಸುಮ್ಮನೆ ಆದ್ವಿ. ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ, ಜಸ್ಟ್ 2 ನಿಮಿಷ ಆಗಿರೋದು ಅಂತಂದರು. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದಿತ್ತು, ಆದರೆ ಟೈಮ್ ಇರಲಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಗದ್ದೆಯಿಂದ ಬರೀ 5 ನಿಮಿಷ ಜರ್ನಿಗೆ ಹಾಸ್ಪಿಟಲ್ಗೆ ಹೋಗೋಷ್ಟಲ್ಲೇ ಅರ್ಧ ದಾರಿಯಿಂದ ಜೀವ ಹೋಗ್ಬಿಟ್ಟಿತ್ತು. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ತುಂಬ ಜನ ಖುಷಿಯನ್ನು ಮುಟ್ಸೋಕ್ಕಾಗಲಿಲ್ಲ ನಾವು. ಹಾಗಾಗಿ 2 ನಿಮಿಷಕ್ಕೆ ಅಪ್ಪನ ಜೀವ ಹೋಗ್ಬಿಡ್ತು. ತುಂಬಾ ಬೇಜಾರಾಯಿತು. ಆ ನೋವಲ್ಲಿ ಕೂಡ ಲಾಗ್ ಮಾಡಬಾರ್ದು ಅಂದ್ಬಿಟ್ಟು ಸುಮ್ಮನಾಗಿದೆ. ಈಗ 20 ಡೇಸ್ ಆಯಿತು. ಇನ್ನೇನು ಮನೇಲಿ ಬೇಜಾರು ಕಳೆಯೋಕ್ಕೆ ಇನ್ನೇನು ಸಿಗ್ತಿಲ್ಲ. ಯಾಕಪ್ಪ ಅಂದರೆ ಅಪ್ಪ ಸುಮಾರು ಮಾತಾಡೋದೆಲ್ಲ ಮಾಡ್ತಿದ್ರು, ಆದರೆ ಈಗ ಅಪ್ಪ ಇಲ್ಲ. ಹಂಗಾಗಿ ಇಷ್ಟು ದಿನ ವೆಯ್ಟ್ ಮಾಡಿದೆ, ಆದರೂ ಕೂಡ ಈಗಲೂ ಲಾಗ್ ಮಾಡಬೇಕಂತ ಅನ್ನಿಸ್ತಾ ಇಲ್ಲ. ಆದರೆ ಏನು ಮಾಡೋಣ, ನೋಡೋಣ, ಈ ಥರ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ನನ್ನ ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈಗ ಫಸ್ಟಿಂದ ಹೇಗೆ ನನ್ನ ಎಲ್ಲರೂ ಬೆನ್ನಿಂದ ನಿಂತ್ಕೊಂಡು ಸಬ್ಸ್ಕ್ರೈಬರ್ ಬಂದ್ರಿ, ಹಾಗೆಯೇ ಇನ್ನು ಮುಂದೆ ಕೂಡ ಸಬ್ಸ್ಕ್ರೈಬರ್ ಅಂತ ಕೇಳ್ಕೊತೀನಿ. ನನಗಿಂತ ಹೆಚ್ಚಾಗಿ ನನ್ನ ಮಗನೇ ಸೌಂಡ್ ಜಾಸ್ತಿ ಇದೆ, ತುಂಬಾ ಮಾತಾಡ್ತಾ ಇದ್ದಾನೆ. ಮಕ್ಕಳು ಮಾತು ತುಂಬಾ ಖುಷಿ ಅಂತ. ಹಾಗೆಯೇ ಅವರು ತುಂಟು ಮಾತೇ ತುಂಬ ಇಷ್ಟ ನನಗೆ. ಹಂಗಾಗಿ ಇವತ್ತಿಂದ ನಾನು ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಆಗಿ ಲೈಕ್ ಮಾಡಿ. ನನಗೆ ಈಗ ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತಿದೆಯೋ ಅದಕ್ಕಿಂತ ಸ್ವಲ್ಪ ಎರಡಷ್ಟು ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ. ನಾನು ಆಸೆ ಪಡ್ತೀನಿ ಅಷ್ಟೇ, ಅತಿ ಆಸೆ ಪಡಲ್ಲ. ಹಂಗಾಗಿ ನೀವು ಹೇಗೆ ನಾನು ಇಷ್ಟಪಡ್ತಾ ಇದ್ದೀರೋ ಹಾಗೆ ನಾನು ಬರ್ತೀನಿ ಅಂತ ನಾನು ಹೇಳ್ತೀನಿ. ಆದರೆ ಈಗ ಏನು ಮಾಡೋಕ್ಕಾಗಲ್ಲ, ಮನೆ ಪರಿಸ್ಥಿತಿ ತುಂಬಾ ಬೇಜಾರಲ್ಲಿದೆ, ಏನು ಮಾಡೋಕ್ಕಾಗಲ್ಲ. ಅಮ್ಮ ಕೂಡ ತುಂಬಾ ಬೇಜಾರಲ್ಲಿದ್ದಾರೆ, ಅದು ಏನು ಮಾಡೋಕ್ಕಾಗಲ್ಲ. ಮೇಲಿರೋ ಭಗವಂತ ಬರ್ತು ಕಳಿಸಿದ್ದಾನೆ, ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕಂತ ನಾವು ಅನ್ಕೋತೀವಿ. ಹಾಗಾಗಿ ಅಮ್ಮ ಕೂಡ ಇಲ್ಲ, ಅಮ್ಮ ಊರಿಗೆ ಹೋಗಿದ್ದಾರೆ. ಅವರು ಬರೋದು ಸ್ವಲ್ಪ ಒಂದು ವಾರ ಆಗ್ಬೋದೇನೋ. ಅಂದರೆ ಸ್ವಲ್ಪ ಅವ್ರಿಗೂ ಬೇಜಾರು ಕಡೆ ಅಂತ ಊರಿಗೆ ಕಳಿಸಿದ್ದೀವಿ. ಅಂದರೆ ನಮಗೂ ಇಲ್ಲೆಲ್ಲ ಈಗ ಕೆಲಸ ಜಾಸ್ತಿ, ಈಗ ಗದ್ದೆ ಕೆಲಸಕ್ಕೆಲ್ಲ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮನ ಕಳಿಸಿದ್ದೀವಿ ನಾವು ರೆಸ್ಟ್ಗೆ ಅಂದ್ಬಿಟ್ಟು. ಇನ್ನು ಏನಪ್ಪ ಹೇಳೋದು ಅಂತಂದರೆ, ಇವತ್ತು ನನ್ನ ಮೈದಲ್ಲಿ ಬೀಗ್ರೂಟ ಹೇಗಪ್ಪ ಆಗಿದೆ ಅಂದರೆ, ಮೊದಲಿನ ಥರ ಲಾಗ್ ಮಾಡಬೇಕಂತ ಅನ್ಕೋತಾ ಇದ್ದೆ. ಸುಮಂತು ಕೂಡ ಕಂಟಿನ್ಯೂ ಮಾಡು, ಏನಿಲ್ಲ ಇಷ್ಟು ದಿನ ತುಂಬ ಬೇಜಾರಲ್ಲಿದ್ದು, ಏನಿಲ್ಲ ಇನ್ಮೇಲೆ ಮರಿಬೇಕು ನಾವೆಲ್ಲನೂ, ಮೊದಲಿನ ಥರ ಆಗಬೇಕು ಅಂತ ಅನ್ಕೋತಾ ಇದ್ದೀವಿ ಇಬ್ರು. ಅವರಿಗಂತೂ ತುಂಬಾ ಬೇಜಾರಾಗಿ ತುಂಬ ನೋವು ಜಾಸ್ತಿ ಆಗಿಬಿಟ್ಟಿದೆ. ಯಾಕಪ್ಪ ಅಂತಂದರೆ ಅವರು ಅವ್ರ ಅಪ್ಪನ ಒಂದು ದಿನ ಕೂಡ ಬಿಟ್ಟಿದ್ದವ್ರಲ್ಲ, ಆದರೆ ಈಗ ಇರಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಅವ್ರಿಗೂ ಕೂಡ ಧೈರ್ಯ ಹೇಳೋಕ್ಕಾಗ್ತಿಲ್ಲ, ನಮಗೂ ಧೈರ್ಯ ಕೂಡ ಬರ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ಈ ರೀತಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅಂದರೆ ಸಡನ್ಲಿ ಆಗೋದ್ರಿಂದ ಏನು ಮಾಡ್ಕೊಳಕ್ಕಾಗಲಿಲ್ಲ, ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಬೇಜಾರು. ಜಸ್ಟ್ 2 ನಿಮಿಷಕ್ಕಾಗಿದ್ದು. ಯಾರೇ ಆಗಲಿ ಟಾರ್ಚರ್ ಕೊಡ್ತಾ ಇದ್ದಾನೆ, ಮಾತಾಡೋಕ್ಕೂ ಕೂಡ ಬಿಡ್ತಿಲ್ಲ. ಇವತ್ತೇನೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ, ಸುಮ್ಮನೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಯಾಕಪ್ಪ ಇಬ್ರಿಗೂ ಹುಷಾರಿರಲಿಲ್ಲ ಅಲ್ಲ, ಹಂಗಾಗಿ ಸರಿಯಾಗಿ ಮಾತಾಡೋಕ್ಕೂ ಕೂಡ ನನ್ನ ಬಿಡ್ತಾ ಇಲ್ಲ. ಸೌಂಡ್ ಸ್ವಲ್ಪ ಅವ್ರದ್ದೇ ಜಾಸ್ತಿ ಇದೆ, ಏನು ಮಾಡೋಕ್ಕಾಗಲ್ಲ.
ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪ್ರೀತಿಯಿಂದ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆದರೆ ಕಮೆಂಟ್ ಬಾಕ್ಸ್ನ ನಾನು ಆಫಲ್ಲಿ ಇಟ್ಟಿದ್ದೀನಿ, ಯಾಕಪ್ಪ ಅಂದರೆ ಸ್ವಲ್ಪ ದಿನ ಆಫಲ್ಲೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ, ಹಂಗೋಸ್ಕರ ಕಮೆಂಟ್ ಬಾಕ್ಸ್ನ ಆಫಲ್ಲಿ ಇಟ್ಟಿದ್ದೀನಿ. ಯಾರೋ ಏನು ಬೇಜಾರು ತಿಳ್ಕೊಬೇಡಿ. ಹಿಂಗೆ ಆಗೋಯ್ತು ಅಂದ್ಬಿಟ್ಟು ನಾನು ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಬೇಕು ಅಂತ ಏನು ಲಾಗ್ ನಿಲ್ಲಿಸಿಲ್ಲ, ನಾನು ಮಾಮೂಲಿ ಮಾಡ್ತಾಯಿದ್ದೀನಿ. ತುಂಬ ಜನ ಅಂದ್ಕೊಂಡಿರ್ತೀರ, ಗೊತ್ತಿಲ್ಲದೆ ಇರೋರು ಏನು ಸ್ಟಾರ್ಟಿಂಗಿಂದ ಲಾಗ್ ಚೆನ್ನಾಗಿ ಮಾಡಿಬಿಟ್ಟು ಈಗ ಸಡನ್ಲಿ ನಿಲ್ಲಿಸ್ಬಿಟ್ಟಿದ್ದಾಳೆ ಬೇಕಾಯ್ತಾ ಅಂತ ಅಂದ್ಕೊಂಡಿದ್ದಾರೆ. ಹಂಗೆ ಅಂದ್ಕೊಳ್ಳೋರ್ಗೆ ಏನು ಮಾಡೋಕ್ಕಾಗಲ್ಲ. ನಾನು ಹಿಂಗಿರೋ ರೀಸನಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಈಗ ನಮ್ಮ ಮನೇಲಿ ಕೂಡ ಅಪ್ಪ ಇಲ್ಲ, ಬೇಜಾರು ತುಂಬಾ, ಇನ್ನೇನು ಮಾಡೋಕ್ಕಾಗ್ತಿಲ್ಲ. ಸುಮ್ಮನೆ ನಾವೇ ಈಗ ಮರಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ವಿಷಯ ಹೇಳಕ್ಕೆ ಹೋಗ್ತೀನಿ, ಏನಪ್ಪ ಅಂದರೆ ಈಗಿನ ಬಿಸಿಲು ತುಂಬಾ ಇದೆ. ಯಾರೇ ಆಗಲಿ ಗದ್ದೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹುಷಾರಾಗಿ ಹೋಗಿ ಗದ್ದೆ ಹತ್ರ. ಅಂದರೆ ಬಿಸಿಲು ತಾಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀವು ಹುಷಾರಲ್ಲಿ ನಿಮ್ಮ ಜಾಗೃತಿಯಿಂದ ಇರಬೇಕು. ಯಾಕಪ್ಪ ಅಂದರೆ ಬಿಸಿಲು ತಾಪ ಜಾಸ್ತಿ ಇರೋದ್ರಿಂದ ಮತ್ತು ಸ್ಲೋ ಬಿಸಿ ಬೇಗನೆ ಆಗುತ್ತಂತೆ. ಯಾಕಪ್ಪ ಅಂದರೆ ಸ್ವೆಟ್ ಜಾಸ್ತಿ ಇದ್ದರೆ, ನಿಮಗೆ ಬೇವ್ರು ಜಾಸ್ತಿ ಇರೋದ್ರೆ ನಾವು ಬೇಗನೆ ಲೋ ಬಿ ಪಿ ಥರ ಆಗುತ್ತೆ ಅಂತ ಹೇಳ್ತಿದ್ರು ಡಾಕ್ಟರ್ ನಾನು ವಿಚಾರಿಸಿದ್ದಕ್ಕೆ. ಹಂಗಾಗಿ ನೀವು ಗದ್ದೆ ಹತ್ರ ಹೋಗೋ ಸ್ವಲ್ಪ ಹುಷಾರಾಗಿರಿ. ತಂಪು ಹೊತ್ತಲ್ಲಿ ಹೋಗಿ ಅಂತ ನಾನು ಹೇಳ್ತೀನಿ. ಅಂದರೆ ಸಂಜೆ ಟೈಮ್ ಆದಷ್ಟು ಹೋಗಿ, ಇಲ್ಲ ಬಿಸಿಲು ಬರೋಕ್ಕೆ ಮುಂಚೆ ನೀವು 10 ಗಂಟೆ ಒಳಗಡೆ ಏನೇನು ಕೆಲಸ ಇದ್ರೂ ಗದ್ದೆಯಲ್ಲಿ ಮುಗಿಸ್ಕೊಳ್ಳಿ. ಇಲ್ಲ ಅಂದರೆ ನಂತರನೇ ನೀವು ನೋವು ತಿನ್ನಬೇಕಾಗುತ್ತೆ ಕಳ್ಕೊಂಡು ಮನೇಲಿ ಒಬ್ಬರನ್ನ. ಆ ರೀತಿ ಬೇಡ. ಈಗ ಎಮರ್ಜೆನ್ಸಿ ಬರುತ್ತೆ, ಯಾಕಂದರೆ ಜಾಸ್ತಿ ಈಗ ಸಾವು ಹೇಳಿ ಕೇಳಿ ಬರ್ತಿಲ್ಲ ಎಲ್ಗಾರು ಅಷ್ಟೇ. ನಾನಂತೂ ತುಂಬಾ ನೋವು ತಿಂದ್ಬಿಟ್ಟಿದ್ದೀನಿ ಈಗ. ಯಾಕಪ್ಪ ಅಂದರೆ ಪ್ರತಿ ವರ್ಷವೂ ಒಬ್ಬರು ಇಬ್ಬರು ಅಂತ ನನ್ನ ಫ್ಯಾಮಿಲಿ ಕಳ್ಕೊತಾನೆ ಇದ್ದೀನಿ. ಹಂಗಾಗಿ ತುಂಬಾ ಬೇಜಾರಿದೆ. ಈ ವರ್ಷ ಹೊಸ ವರ್ಷ ಅನ್ನಂಗೆ ಯುಗಾದಿ ಬರೋ ಟೈಮಲ್ಲಿ ಈ ರೀತಿ ಆಗಿದೆ. ಈಗ ಆಗುತ್ತೆ ಅಂತ ನಾವು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಅಪ್ಪನ ಕಾರ್ಯ ತುಂಬಾ ಚೆನ್ನಾಗಿ ನಡೀತು. ಅಂದರೆ ಎಲ್ಲರಿಗೂ ಕೂಡ ಬರ್ತಿದ್ದವ್ರಿಗೆಲ್ಲನೂ ಏನೇ ಫಂಕ್ಷನ್ ಮಾಡಿದ್ವಲ್ಲ ಅದೆಲ್ಲ ಪೂರ್ತಿ ಅಡ್ಜಸ್ಟ್ ಆಗಿ ಎಲ್ಲ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದರು. ನನಗೆ ಗೊತ್ತಿರೋ ಥರ ಯಾರೇನು ಬೇಜಾರಾದರೂ ನಮ್ಮ ಅಪ್ಪನ ಕಾರ್ಯದಲ್ಲಿ ಬೇಜಾರು ಮಾಡ್ಕೊಬೇಡಿ, ಎಲ್ಲ ಖುಷಿಯಾಗಿ ಹೋಗಿ. ಹಾಗೆಯೇ ನೀವು ನಮ್ಮ ಮನೆಯವ್ರಿಗೆಲ್ಲ ಪ್ಲೀಸ್ ಯಾರ್ಯಾರು ಸಪೋರ್ಟಾಗಿ ಇರ್ತೀರ ಎಲ್ಲರೂ ಸಪೋರ್ಟಾಗಿದ್ದೀವಿ ನಮ್ಮ ಅಮ್ಮನಿಗೆ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ಅಮ್ಮನಿಗೆ ಈಗ ಸ್ವಲ್ಪ ನಾನು ಧೈರ್ಯ ಹೇಳಿದ್ರು ಅವ್ರು ಧೈರ್ಯ ಬರೋಲ್ಲ. ಹಂಗಾಗಿ ನೀವೆಲ್ಲರೂ ಸಪೋರ್ಟ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಯಾಕಪ್ಪ ನಂದು ಚಾನಲ್ನ ನನ್ನ ಫ್ಯಾಮಿಲಿ ಫುಲ್ ನೋಡುತ್ತೆ ಅಂತ ನನಗೆ ಗೊತ್ತು. ನೀವು ನನಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅನ್ನೋದು ಕೂಡ ಗೊತ್ತು. ಆದರೂ ಪರವಾಗಿಲ್ಲ. ಪ್ರೀತಿ ಎಲ್ಲರೂ ನಮ್ಮಮ್ಮನ ನೀಟಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ನಾನೆಷ್ಟು ಚೆನ್ನಾಗಿ ನೋಡ್ತಿದ್ದೀನಿ ಅಂತಿದ್ದು ಚೆನ್ನಾಗಿ ನೋಡ್ಕೊಳ್ಳಿ ನಾನು ಕೇಳ್ಕೊತೀನಿ. ಇನ್ನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾನೀಗ. ಆಲೇ ಟೈಮ್ ಬಂದು 1:15 ಆಗಿದೆ ಮಧ್ಯಾಹ್ನ. ಯಾಕಂದರೆ ನಾನು ಬೆಳಗ್ಗೆಯಿಂದ ಫ್ರೀ ಆಗಿರಲಿಲ್ಲ. ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ಮೇಲೆ 1 ಅವರ್ ಆಗಿದೆ. ಈಗ ರೆಡಿಯಾಗಿದ್ದೀನಿ. ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಅಂದರೆ ಇವತ್ತು ಊಟ ಇತ್ತು ಅಂತ ಹೇಳಿದ್ನಲ್ಲ, ಬೀಗ್ರೂಟ, ಅಲ್ಲಿಗೆ ಹೋಗ್ಬೇಕಿತ್ತು. ನಾನು ಮದುವೆದು ಕೂಡ ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ. ಯಾಕಪ್ಪ ಅಂದರೆ ನನ್ನ ಮದುವೆದು ವೀಡಿಯೋ ಮಾಡೋಕ್ಕೆ ಜಾಸ್ತಿ ಟೈಮ್ ಸಿಗಲಿಲ್ಲ. ಚಿಕ್ಕದಾಗಿ ಮಿನಿಲಾಗ್ ಒಂದು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಬೀಗ್ರೂಟನ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಸಂಜೆವರೆಗೂ ಇವತ್ತೇನಾಯಿತು ಅನ್ನೋದು ಇವತ್ತಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಸ್ಟಾರ್ಟ್ ಮಾಡೋಣ. ಮಾಡೋಕ್ಕೆ ಮುಂಚೆ ನಿಮ್ಗೊಂದೇನೋ ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಏನಪ್ಪ ಅಂತಂದರೆ ನಾನು ಅಂದ್ಕೊಂಡಿರಲಿಲ್ಲ ವ್ಯೂಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ವ್ಯೂಸ್ ಎಷ್ಟಿದೆ ಅಂತ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ಬೋದು 1,17,633 ವ್ಯೂಸ್ ಇದೆ. ಪರವಾಗಿಲ್ಲ. ಯಾಕಪ್ಪ ನನಗೆ ಸಪೋರ್ಟ್ ಮಾಡ್ಕೊತೀನಿ. ಯಾಕಂದರೆ ನಿಜ ಅಂದ್ಕೊಂಡಿರಲಿಲ್ಲ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು. ಪರವಾಗಿಲ್ಲ. ನಾವು ಮಂಡ್ಯ ಹುಡುಗರು ಸ್ವಲ್ಪ ಕಮ್ಮಿ ಇಲ್ಲ, ನಾವು ಅಚೀವ್ ಮಾಡ್ಬೋದು ಅಂತ ಈಗ ಇನ್ನಂತ ಹೇಳ್ತಾರೆ. ಖುಷಿ ಆಯ್ತಾಯಿದೆ ತುಂಬಾ. ಪರವಾಗಿಲ್ಲ. 1 lakh ಮೇಲಿದೆ ವ್ಯೂಸು. ಇನ್ನು 500 ಸ್ಟಾರ್ಟಿಂಗ್ ಈಗ ಅಪ್ಲೋಡ್ ಮಾಡಬೇಕೀಗ ನಾವು. ಯಾಕಪ್ಪ ಅಂದರೆ 500 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿದ್ರೆ 1 ಲೆವೆಲ್ ಕಂಪ್ಲೀಟ್ ಅಂತ. ಹಂಗಾಗಿ ಸ್ವಲ್ಪ ವಾಚ್ ಅವರ್ ಸ್ವಲ್ಪ ಲೇಟ್ ಆಯ್ತಾಯಿದೆ. ವ್ಯೂಸ್ ಒಳ್ಳೆ ಚೆನ್ನಾಗಿ ಬರ್ತಿದೆ. ಅಂದರೆ ಶಾರ್ಟ್ಸಲ್ಲಿ ಮಾತ್ರ ಬರ್ತಿದೆ, ಮಾಮೂಲಿ ಲಾಂಗ್ ವಿಡಿಯೋ ಲಾಗ್ಸಲ್ಲಾಗಲಿ ಜಾಸ್ತಿ ಇದು ಬರ್ತಿಲ್ಲ ವಾಚ್ ಅವರು. ಪ್ಲೀಸ್ ಎಲ್ಲರೂ ಅದನ್ನು ಕೂಡ ನೋಡಿ. ಬರೀ ಶಾರ್ಟ್ಸ್ ಮಾತ್ರ ನೋಡ್ತಾರೆ, ಚೆನ್ನಾಗಿರಲ್ಲ. ಹಂಗಾಗಿ ಹಿಂಗೆ ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಈಗ ನಿಮ್ಗೆ ತೋರಿಸ್ಬೇಕಂತ ಅಂದ್ಕೊಂಡೆ ತೋರಿಸ್ತಾ ಇದ್ದೀನಿ ಇವತ್ತು ಖುಷಿಯಾಗಿ. ಇನ್ನು ಬೀಗ್ರೂಟ್ಗೂ ಟೈಮ್ ಆಗಿತ್ತು ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಆ ಟೈಮಿಗೆ ಸರು ಕೂಡ ಬಂದ. ಅಂದರೆ ನಾನು ಮಾರ್ಗಿತಿ ಮಗ ಬಂದ, ಪಾಪನ ಆಟ ಆಡಿಸ್ತೀನಿ ಅಂತ ಅಂದ್ಬಿಟ್ಟು ಅವರಿಬ್ಬರು ಆಟ ಆಡಲಿ ಅಂತ ಅಂದ್ಬಿಟ್ಟು ನಾನು ಫುಲ್ ರೆಡಿಯಾಗಿ ಬಂದೆ. ಅತ್ತೆ ಮತ್ತು ನಾನಿಬ್ಬರು ಹೋಗೋಣ ಅಂತ ಅಂದ್ಕೊಂಡು ಫುಲ್ ಎಲ್ಲ ಫ್ಯಾಮಿಲಿನೇ ನಾವು ಹೋಗೋದು ಒಂದೇ ಸಲ, ವಾರ್ಗಿತಿ ಅತ್ತೆದಿರೆಲ್ಲರೂ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಂದೇನೆ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಹೊರಟೆ. ಲೇಟಾಗಿ ಹೋಗಿ ಒಳ್ಳೆ ಭರ್ಜರಿ ಭೋಜನ ನನಗೆ ಸೂಪರಾಗಿ ಮಾಡಿಸಿದ್ರು ಅಡುಗೆನ. ಊಟ ಮಾಡ್ಕೊಂಡು ಬಂದ್ವಿ ನಾವು. ಇನ್ನು ಇಬ್ಬರು ಮಕ್ಳ ಜೊತೆಲಿ ಆಟ ಆಡೋಣ ಅಂದ್ಬಿಟ್ಟು ಅವರಿಬ್ರು ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೆ. ಅದು ಜುಟ್ಟು ಕಟ್ಟಿಸ್ಕೊಂಡು ಆಟ ಆಡಿಸ್ತೀನಿ ಅಂದ್ಬಿಟ್ಟು ಇಬ್ಬರು ಜುಟ್ಟು ಕಟ್ಸ್ಕೊಂಡಿದ್ರು ತಲೆಗೆ.
ಕೂದಲಿಗೆ ತಲೆ ಎಲ್ಲ ಕೂದಲಿಗೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆಮೇಲಿಂದ ಇನ್ನು ಸ್ವಲ್ಪ ದನಿನ ಮನೆಗೆ ಹೋಗ್ಬೇಕಿತ್ತು. ಅಂದರೆ ಅಲ್ಲಿಗೆ ಸ್ವಲ್ಪ ಕೆಲಸ ಇತ್ತಲ್ಲ ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲಿ ಏನಾಗಿತ್ತಪ್ಪ ಅಂದರೆ ಬಾವಲಕ್ಕಿ ಮರಿ ಇತ್ತು. ಅದು ಇನ್ನೂ ಜೀವಂತವಾಗಿತ್ತು. ಅಂದರೆ ಮಳೆ ಇತ್ತಲ್ಲ, ಹಂಗಾಗಿ ಅದು ಎಲ್ಲೋಗೋದು ಗೊತ್ತಾಗದೆ ಒಳಗಡೆ ಬಿದ್ದಿತ್ತು ಅಂದ್ಬಿಟ್ಟು ತಗೊಂಡು ಬಂದೆ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ರೇಷನ್ ತರಬೇಕಿತ್ತು. ಈಗ ಅಕ್ಕಿ ಕೊಡ್ತಿದ್ರಲ್ಲ, ಹಂಗಾಗಿ ನಾನೇ ಹೋಗಿ ತೊಗೊಂಡ್ಬಂದೆ ಫಸ್ಟ್ ಟೈಮು. ಸುದ್ದಿ ಏನಪ್ಪ ಅಂತಂದರೆ, ಗೌರ್ಮೆಂಟ್ ಕಡೆಯಿಂದ ಈ ಸಲ ಅಕ್ಕಿ ಒಬ್ಬೊಬ್ಬರಿಗೆ 15 kg ಬಂದಿದೆ. ತುಂಬ ಜನ ಊಟಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಯಾಕಪ್ಪ ಅಂತಂದರೆ ರೈಸ್ ಇರಲಿಲ್ಲ. ಎಲ್ಲರೂ ಸ್ವಲ್ಪ 5 kg ಕೊಡ್ತಿದ್ರು ಅಂತ ತುಂಬಾ ಬೇಜಾರಾಗಿದ್ರು. ಈ ಸಲ ಏನು ಅಂದ್ಕೊಳ್ಳೋಂಗಿಲ್ಲ. ಯಾಕಪ್ಪ ಅಂತಾರೆ ಒಬ್ಬೊಬ್ಬರಿಗೆ 15 kg ಬಂದಿದೆ. ಇದು ಬಂಪರ್ ಆಫರು. ಆದರೆ ಒಂದು ರೀಸನ್ ಏನಪ್ಪ ಅಂದರೆ, ರಿಕ್ವೆಸ್ಟ್ ಏನಂದರೆ ಸಾಬ್ರಿಗೆಲ್ಲ ಮಾರಾಕ್ಬಿಡಿ. ಯಾಕಂದರೆ ನೀವೇ ಇಟ್ಕೊಳ್ಳಿ. ಈ ಸಲ ರೇಸ್ ಆಗಿರ್ಬೋದೇನೋ, ಮುಂದೆ ಮತ್ತೆ ಡೌನ್ ಆಗುತ್ತೆ. ಹಾಗಾಗಿ ಯಾರು ಅಕ್ಕಿನ ವೇಸ್ಟ್ ಮಾಡಬೇಡಿ, ಯೂಸ್ ಮಾಡಿ. ಈಗ ನಮ್ಮದು ಎಲ್ಲ ತಂದಾಯ್ತು. ಈಗ ನಾವು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ನಾವು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ತೋರಿಸ್ಕೊಂಡು ಬಂದಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಆಡ್ಮರಿ ಪಾಪು ಹೋಗ್ತಿತ್ತು. ಅಂದರೆ ಏನಪ್ಪ ವಿಚಿತ್ರ ಅಂತ ಅನ್ಕೋಬೋದು ನೀವು, ಇದು ವೀಡಿಯೋ ಹಾಕ್ತಾಯಿದ್ದೀನಿ ಅಂತ. ಅಂದರೆ ಅದು ತುಂಬಾ ನೋವು ತಿನ್ಕೊಂಡು ಹಾಕಿತ್ತು. ಆದ್ರೂ ಕೂಡ ಒಂದು ಮರಿ ಮಾತ್ರ ತುಂಬ ವಿಚಿತ್ರವಾಗಿ ಹುಟ್ಟಿತ್ತು. ಅದೇ ನೋಡ್ತಾ ನಾನು ನಿಂತ್ಕೊಂಡೆ, ಏನಪ್ಪ ಇದು ಈ ಥರ ವಿಚಿತ್ರವಾಗಿದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಡೆ ನಿಂತ್ಕೊಬಿಟ್ಟೆ. ನಾನು ಏನು ಕೆಲಸ ಮಾಡೋಕ್ಕೂ ಹೋಗಲಿಲ್ಲ. ಹಂಗೂ ಸುಮಂತ್ ಅವರು ಕೂಡ ಅಲ್ಲೇ ಬಂದು ನಿಂತ್ಕೊಂಡ್ರು. ಯಾಕಪ್ಪ ಅಂದರೆ ಇದು ಈ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಅದು ತೋರಿಸ್ಬೇಕಂತ ಅಂದ್ಕೊಂಡೆ. ಅದು ತೋರಿಸೋಷ್ಟರಲ್ಲಿ ಮತ್ತೆ ಇನ್ನೊಂದು ಪಾಪು ಆಗ್ತಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಂಡೆ ನೋಡಿಕೊಂಡು. ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ನಾನು. ಇದು ಸಣ್ಣದು ಪಾಪು. ಅಂದರೆ ಇದು ಈಗ 3 ಮರಿ ಆಗ್ತು, 2 ಹೆಣ್ಣು 1 ಗಂಡು ಅಂತ. ಸ್ಟಾರ್ಟಿಂಗ್ ಹಾಕಿದ್ದೆ ಗಂಡು ಪಾಪು. ಅದು ಸ್ವಲ್ಪ ಅದೇ ವಿಕೃತವಾಗಿತ್ತು. ಅದು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ಸುಮಂತ್ ಅವರು ಕೂಡ ಅಲ್ಲೇ ಇದ್ದಾರೆ. ಆಂಟಿ ನಾವೆಲ್ಲ ನೋಡ್ಕೊಂಡು ಹೊಂಟಿದ್ವಿ. ಅದು ವಿಕೃತ ಅಂದರೆ ಅದಕ್ಕೆ ಮೂಗಿಲ್ಲ, ಸರಿಯಾಗಿ ಕಣ್ಣಿಲ್ಲ, ಹಾಗೇನೇ ಇದೆ, ಎಲ್ಲ ಜಾಯಿಂಟ್ ಬಂದ್ಬಿಟ್ಟಿದೆ ಮೂಗು ಬಾಯಿ ಎರಡೂ. ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹೀಗೆ ನೋಡ್ತಾ ಇರಿ.